ಖರ್ಗೆ ಬರೆದಿರುವ ಪತ್ರ ಸಮಂಜಸವಾಗಿಯೇ ಇದೆ. ಹೆಬ್ಬೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಖರ್ಗೆ ಪರ ಬ್ಯಾಟಿಂಗ್. ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ತುಮಕೂರಿಗೆ ಸಾಗ್ತಾ ಇದ್ದ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹೆಬ್ಬೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಹೂಗುಚ್ಛವನ್ನ ನೀಡಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಿಕ್ಕ ವೆಂಕಟಯ್ಯ ಅವರ ಮಳಿಗೆ ಬಳಿ ಮಾತನಾಡಿ, ಆರ್ಎಸ್ಎಸ್ ಬ್ಯಾನ್ ಮಾಡುವ ಬಗ್ಗೆ ಪ್ರಿಯಾಂಕಾ ಖರ್ಗೆ ಬರೆದಿರುವ ಪತ್ರ ಸಮಂಜಸವಾಗಿದೆ. ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತೇನೆ. ನವೆಂಬರ್ನಲ್ಲಿ ಯಾವುದೇ ರಾಜಕೀಯ ಕ್ರಾಂತಿ ನಡೆಯುವುದಿಲ್ಲ. ಇದು ಸುಮ್ಮನೆ ಊಹೆ ವಿಚಾರ ಎಂದು ತಿಳಿಸಿದ್ರು. ಇನ್ನು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಬಲವರ್ಧನೆ ಆಗ್ತಾ ಇದೆ. ಇದಕ್ಕೆ ಗೌರಿಶಂಕರ್ ಕಾರಣ ಎಂದು ಕ್ಷೇತ್ರದ ಹಲವಾರು ಸಂಬಂಧಿಕರು ಹಿತೈಷಿಗಳು ತಿಳಿಸಿದ್ದಾರೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲವರ್ಧನೆ ಮಾಡಲು ಅಗತ್ಯ ಕ್ರಮಗಳನ್ನು ಒದಗಿಸಿಕೊಡ್ತೇನೆ ಎಂದಿದ್ದಾರೆ. ಮಾಡಿಲ್ಲ, ಸೊ ಹಾಗಾಗಿ ಬಟ್ ಕಾರ್ಯಕರ್ತರು ಜನರಲ್ ಆಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲಿ ಬಲವರ್ಧನೆ ಆಗಿದೆ, ಖಂಡಿತ ಒಳ್ಳೆಯದು. ಅದು ಯಾವಾಗಲೂ ಕೂಡ ಸ್ವಾಗತ ಹೇಳ್ತಿದ್ದಾರೆ. ಖಂಡಿತ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಲಗೊಳ್ತಿದೆ ಅಂತ ಹೇಳಿ ಅದನ್ನ ಇದಾಗುತ್ತೆ ಅಂತ ಹೇಳಿ ಮಾತಾಡ್ತಿದ್ದಾರೆ. MP ಎಲೆಕ್ಷನ್ ಆದ್ಮೇಲೂ ಹೇಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಈಗ ಸದ್ಯಕ್ಕಿಲ್ಲ. ಸೊ ಹಾಗಾಗಿ ಇದೆಲ್ಲ ಬರೀ ಊಹಾಪೋಹ. ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಬಲವರ್ಧನೆ ಸದೃಢವಾಗಲು ಗೌರಿಶಂಕರ್ ಈ ಕ್ಷೇತ್ರಕ್ಕೆ ಬಂದಾದ್ಮೇಲೆ ಬಲಾಢ್ಯ ಆಗಿದೆ ಅಂತ ಹೇಳಿ ತುಮಕೂರಿನಲ್ಲಿ ಒಂದು ವಿಚಾರ ಸಂಕಿರಣ ಏರ್ಪಾಡು ಮಾಡಿದ್ದಾರೆ. ಜಾತಿ ಸಮೀಕ್ಷೆ ಅಗತ್ಯದ ಬಗ್ಗೆ ಅದನ್ನ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಅಂತೇಳಿ ಒಂದು ವಿಚಾರ ಸಂಕಿರಣ. ಸೊ ಒಂದು ಆ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಕರೆದಿದ್ದಾರೆ ಆಯೋಜಕರು. ಸೊ ಅದಕ್ಕೆ ಹೋಗಿ ಅಟೆಂಡ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಸರ್, RSS ಬ್ಯಾನ್ ಬಗ್ಗೆ ಕಾಂಗ್ರೆಸ್ ಒಲವು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟ್ ಒಪ್ಕೋತೀರಾ? ಖಂಡಿತ ಒಪ್ಕೊಳ್ಬೇಕು. ಯಾಕೆಂತಂದ್ರೆ ಇವಾಗ RSS ಬಿಟ್ಟರೆ ಬೇರೆ ಸಂಸ್ಥೆಯವ್ರಿಗೆ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಅನುಮತಿ ಇಲ್ಲದೇನೆ ಚಟುವಟಿಕೆಗಳು ನಡೆಸೋದಕ್ಕೆ ಅವಕಾಶ ಇದೆಯಾ? ಶಾಲಾ ಕಾಲೇಜುಗಳಿಗೆ ಹೋಗಿ ತಮ್ಮ ಅಜೆಂಡಾನ ಹರಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಅಲ್ವಾ? ಇಡೀ ದೇಶಕ್ಕೆ ಒಂದು ಕಾನೂನು ಆಗಿರ್ಬೇಕಾದ್ರೆ RSS ಮಾತ್ರ ಏನಕ್ಕೆ ಬೇರೆ ಒಂದು ಕಾನೂನು ಇರಬೇಕು? ಹಾಗಾಗಿ RSS ಕೂಡ ಬ್ಯಾನ್ ಮಾಡಬೇಕು. ಅವ್ರಿಗೂ ಕೂಡ ಪೂರ್ವಾನುಮತಿ ಇಲ್ಲದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು RSS ಒಂದು ಸಾಂಸ್ಕೃತಿಕ ಸಂಸ್ಥೆ ಅಲ್ಲ, ಅದೊಂದು ರಾಜಕೀಯ ಸಂಸ್ಥೆ. ಹಾಗಾಗಿ ಒಂದು ನಿರ್ದಿಷ್ಟವಾದ ರಾಜಕೀಯ ಸಿದ್ಧಾಂತನ ಹರಡೋದಕ್ಕೆ ಪ್ರಯತ್ನ ಮಾಡಿರುವಂಥ ಸಂಸ್ಥೆ. BJP ಪರವಾಗಿ ಕೆಲಸ ಮಾಡುವಂಥ ಸಂಸ್ಥೆ. ಹಾಗಾಗಿ ಅದು ರಾಜಕೀಯ ಸಿದ್ಧಾಂತನ ಹರಡುವಂಥ ಪ್ರಯತ್ನ ಮಾಡಿದಾಗ ಶಾಲಾ ಕಾಲೇಜುಗಳಲ್ಲಿ ಸುಮ್ಮನೆ ಹಾಗೆ ಅದನ್ನು ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಅವರು ಅನುಮತಿ ಪಡೆದು ಯಾವ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾರೆ ಅಂತೆಲ್ಲ ತಿಳಿಸಿ ಕ್ಲಾರಿಫಿಕೇಶನ್ ಕೊಟ್ಟು ನಂತರ ಅವ್ರು ನಡೆಸೋದಕ್ಕೆ ಅನುಮತಿ ಕೊಡಬೇಕು. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಣ್ಣಸ್ವಾಮಿ, ಪಾಪಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್, ಕೋಡಿಪಾಳ್ಯ ಚಿಕ್ಕಣ್ಣ, ಗೊಬ್ಬರದ ಅಂಗಡಿ ಗಿರೀಶ್, ಕಟ್ಟೆಪಾಳ್ಯ ನಾಗಣ್ಣ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.